ಬಟ್ ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ಹುಡುಗಂಗೆ ಕನ್ನಡದಲ್ಲಿ ಅವಕಾಶಗಳು ಕಡಿಮೆ ಆಯಿತು ಸಿಗ್ಲಿಲ್ಲ ಅಂತ ಬೇಸರ ಇದೆಯಾ? ಬೇಸರ ಏನಿಲ್ಲ ಅಣ್ಣ, ಅಂದ್ರೆ ನನ್ಗೆ ಇವಾಗ್ಲೂ ಇದೆ, ಅಂದ್ರೆ ಹೊಸತನ ಬರಬೇಕು ಅಂತ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ನನಗೂ ಕನ್ನಡದಲ್ಲಿ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಬಂದ್ರೆ ಖಂಡಿತ ನಾನು ನೆಕ್ಸ್ಟ್ ಮಾಡ್ತೀನಿ ಫ್ಯೂಚರಲ್ಲಿ. ಬಟ್ ಅದೇ ನಮ್ಗೆ ಸ್ವಲ್ಪ ನಾವೊಂದು ಸ್ಟೇಜ್ ಹೋಗ್ತಾ ಹೋಗ್ತಾ ಒಂದೊಂದು ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾ ನಮ್ದು ಕೆಲವು ವಿಷಯದಲ್ಲಿ ಟೈಮು ಇಲ್ಲ ಡೇಟ್ಸ್ ಕ್ಲಾಶ್ ಆಗುತ್ತೆ. ಆ ಕೆಲವು ವಿಷಯದಲ್ಲಿ ಸ್ವಲ್ಪ ಮಾಡೋಕ್ಕಾಗಲ್ಲ. ಬಟ್ ನಾನು ಖಂಡಿತ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀನಿ ಕನ್ನಡದಲ್ಲಿ. ಬಟ್ ಕನ್ನಡದಲ್ಲಿ ಸಾಕಷ್ಟು ಅವಕಾಶಗಳು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ತೆಲುಗು ಹೋಗಿದ್ದ ಹೇಗೆ? ಹಾಗೇನಿಲ್ಲ, ನಂದು ಕನ್ನಡದಲ್ಲಿ ಮಾಡ್ತಿದ್ದೆ, ಕನ್ನಡದಲ್ಲಿ ಸಿನಿಮಾನು ಮಾಡಿದೆ, ಸೀರಿಯಲು ಮಾಡಿದೆ, ನಾನು ನಾಟಕಗಳು ಮಾಡಿದೆ ನಾನು. ಸೊ ಕನ್ನಡದಲ್ಲಿ ಸೀರಿಯಲ್ ಮಾಡಿ ಅದು ಮುಗಿತಾರಂಗೆ ಆಡಿಷನ್ ಬಂದಾಗ ನಾನು ಅಪ್ಲೈ ಮಾಡಿದಾಗ ಹೋಗಿದೆ ಅದು. ಇಲ್ಲೂ ಬಂದಿದ್ದ ಅವಕಾಶ, ಬಟ್ ನಮಗೆ ಡೇಟು ಅಲ್ಲಿ ಶೂಟಿಂಗ್ ಡೇಟ್ಸ್ಗೆ ಇಲ್ಲಿ ಶೂಟಿಂಗ್ ಡೇಟ್ಸ್ಗೆ ತುಂಬ ವ್ಯತ್ಯಾಸ ಇದೆ. ಅಲ್ಲಿ ಒಂದು ವಾರ 3ನೇ ವಾರ ಮಾಡ್ತಾರೆ, 2ನೇ ವಾರ ಎಲ್ಲ 4ನೇ ವಾರ ಶೂಟ್ ಮಾಡ್ತಾರೆ. ಇಲ್ಲಿ 1ರಿಂದ 15 ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಸೊ ಆ ಡೇಟ್ ಕ್ಲಾಶಸ್ ಇಂದ್ರೆ ಆಗಿರೋದ್ರಿಂದ ನಮಗೆ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಇಲ್ಲಿ. ಕನ್ನಡದ ಬಿಗ್ ಬಾಸ್ಗೂ ನಿಮ್ಗೆ ಅವಕಾಶ ಸಿಕ್ಕಿತ್ತಾ? ಬಿಗ್ ಬಾಸ್ಗೆ ಕನ್ನಡ ಬಿಗ್ ಬಾಸ್ಗೆ ಹಿಂಗೂ ಬಂದಿಲ್ಲ, ಯಾವ ಕಾಲು ಬಂದಿಲ್ಲ ನನಗೆ. ಈಗ ಒಂದು ವೇಳೆ ಬಂದ್ರೆ ಕನ್ನಡದ ಬಿಗ್ ಬಾಸ್ ಹೇಗೆ 8ನೇ ಸೀಸನ್ ವಿನ್ ಆಗಿದ್ರಿ, ಕನ್ನಡದ ಸೀಸನ್ ಕರೆದ್ರೆ ಹೋಗ್ತೀರಿ? ಕಷ್ಟನೇ ಅನ್ಸುತ್ತೇನಾ ಯಾಕಂದ್ರೆ ಅದು ಬಿಗ್ ಬಾಸ್ ಅನ್ನೋದು ಒಂದು ರೋಲರ್ ಕೋಸ್ಟರ್ ತರ, ಅದೊಂಥರ ತುಂಬಾ ಹಿಂಡ್ಬಿಡುತ್ತೆ. ಅದನ್ನೆಲ್ಲ ತಡ್ಕೊಂಡು ಆಲ್ರೆಡಿ ನಾನು 105 ದಿನ 106 ದಿನ ಇರೋದೇ ನನಗೆ ಒಬ್ಬ ಅದ್ಭುತ. ನನಗೆ ನನ್ನ ಮೇಲೆ ಪ್ರೌಡ್, ಎಷ್ಟು ದಿನ ಇದ್ದೀನ ನಾನು ಅಂತ. ಸೊ ಇನ್ನೊಂದ್ಸತಿ ಬಂದ್ರೆ ನೋಡ್ತೀನಿ. ಬಟ್ ನಾನು ಪ್ರಾಜೆಕ್ಟ್ಸ್ ಸಿನಿಮಾಸ್ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನೋಡೋಣ, ಇನ್ನು ಇವಾಗಲೇ ಏನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ವಿನ್ ಆದ್ಮೇಲೆ ಆಫರ್ಸ್ಗಳನ್ನ ತುಂಬಾ ಬರ್ತಿದೆ ಹೇಗೆ? ಕಾಲ್ಸ್ಗಳು ಬರ್ತಿದೆ ಅಲ್ಲ, ಮಾತಾಡಬೇಕು. ಸೊ ನಿಮ್ಮನ್ನೆಲ್ಲ ಪರಿಚಯ ಮಾಡಿ ನಮ್ಮನ್ನು ಪ್ರೀತಿಸಿದವ್ರನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಊರಿಗೆ. ವಾಪಸ್ ಹೋಗಿ ಕೆಲವು ಮೀಟಿಂಗ್ಸ್ ಅಟೆಂಡ್ ಮಾಡೋದಿದೆ, ಅದು ಮಾಡ್ಬಿಟ್ಟು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.